ಸ್ನೇಹಿತರೆ ನಮಸ್ಕಾರ. ಎಸ್.ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ ಪಿ.ಎಚ್.ಡಿ ಎರಡನೇ ವಾರದ ಟಾರ್ಗೆಟ್ ಅನ್ನ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಜಸ್ಟ್ ಮೋಟಿವೇಶನ್‌ಗೋಸ್ಕರ ಬಡತನದ ರುಚಿ ಕಂಡವನು ಅಷ್ಟು ಬೇಗ ಅದು ಹೇಗೆ ಸೋಲೊಪ್ಪಿಕೊಳ್ಳುವನು. ಅಂದ್ರೆ ಹುಟ್ಟಿನಿಂದ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಸಂಪೂರ್ಣವಾಗಿ ಇಲ್ಲಿವರೆಗೂ ಕೂಡ ಬಡತನವನ್ನೇ ಅವ ಕಂಡಿರುವಂತವನು. ನೋಟಿಫಿಕೇಶನ್ ಆಗಿಲ್ಲ ಅಂತೇಳಿ ಡಿಮೋಟಿವೇಟ್ ಹೇಗ್ ಆಗ್ಲಿಕ್ಕೆ ಸಾಧ್ಯ? ಅಷ್ಟು ಬೇಗ ಸೋಲೊಪ್ಕೊಳ್ಳಿಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಯಾವ ವ್ಯಕ್ತಿ ಬಡತನದಿಂದ ಬಂದಿರ್ತಾನೆ ಅವನಿಗೆ ಹಸಿವಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಜಸ್ಟ್ ಮೋಟಿವೇಶನ್‌ಗೋಸ್ಕರ ಈ ಒಂದು ಪೋಸ್ಟ್ ಅನ್ನ ನೋಡ್ತಾ ಹೋಗೋಣ. ನನ್ನ ಕಣ್ಣಾರೆ ನಮ್ಮ ಮನೆ ಸೋರೋದನ್ನ ನೋಡಿದ್ದೀನಿ. ನಮ್ಮ ಅವ್ವ ಕೂಲಿ ಮಾಡಿ ಅಡಿಗೆ ಮಾಡಿದ್ದನ್ನೂ ನೋಡಿದ್ದೀನಿ. ನಮ್ಮ ಅಪ್ಪ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ದನ್ನೂ ನೋಡಿದ್ದೀನಿ. ಮತ್ತೆ ಇವನ್ನೆಲ್ಲ ಕಣ್ಣಾರೆ ನೋಡಿ ಅದ್ ಹೆಂಗೆ ಹಾಳಾಗ್ತೀನಿ ದೋಸ್ತ. ಸೊ ಇಲ್ಲಿ ಜಸ್ಟ್ ಇದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೇಕಾದ್ರೆ ಬಹಳ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ನಾನ್ ಬೆಳೆದು ಬಂದಿರೋದು ಇದೇ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಹಂಗಾಗಿ ಈ ಒಂದು ಪೋಸ್ಟ್ ಬಹುಶಃ ಎಲ್ರಿಗೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನ ಮತ್ತೆ ಡಿಸೈನ್ ಮಾಡಿ ಈ ಕಡೆ ತಗೊಂಡಿದ್ದೀನಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ಇಷ್ಟು ದಿನ ಬಹಳಷ್ಟು ಡಿಮೋಟಿವೇಟ್ ಆಗಿದ್ರೆ ನಾನು ಹೇಳ್ತಾ ಇದ್ದೆ ಹಿಂದಿನಿಂದ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಆಗುತ್ತೆ ಅಂತಂದು ಕಾಯ್ಬೇಡಿ. ನಿಮ್ ಪಾಡಿಗೆ ನೀವು ಓದ್ತಾ ಹೋಗಿ. ನೋಟಿಫಿಕೇಶನ್ ಆದಾಗ ನಿಮ್ಗೆ ಒತ್ತಡ ಇರಲ್ಲ ಅಂತಂದು ಹೇಳ್ತಾ ಇದ್ದೆ. ಬಟ್ ಎಷ್ಟು ಜನ ಅದನ್ನ ಪಾಲಿಸಿದ್ರು ನಿಮಗ್ ಬಿಟ್ಟಿರೋದು. ಬಟ್ ಇವಾಗ ನೋಟಿಫಿಕೇಶನ್ ಮಾಡಿ ಅಂತೇಳಿ ಸರ್ಕಾರದಿಂದ ಅಧಿಕೃತ ಒಂದು ಪ್ರಕಟಣೆ ಆದೇಶವನ್ನ ನಾವು ನಿನ್ನೆ ನೋಡಿದೀವಿ. ನಿನ್ನೆ ಒಂದು ವಿಡಿಯೋದಲ್ಲಿ ಕೂಡ ನಾನು ಅಪ್ಡೇಟ್ ಕೊಟ್ಟಿದ್ದೆ. ಸೊ ಈಗ ನಮ್ಗಳ ಕೈಯಲ್ಲಿರೋದು ಅಂದ್ರೆ ಓದೋದು ಮಾತ್ರ. ಈಗಲೂ ಕೂಡ ನಾವು ಓದಿಲ್ಲ, ಓದ್ಲಿಕ್ಕೆ ಒಪ್ಪಿಲ್ಲ ಅಂತಂದ್ರೆ ಬಹುಶಃ ಈ ಒಂದು ಸೆಂಟೆನ್ಸ್ ನ ಯಾರು ಸೀರಿಯಸ್ ಆಗಿ ತಗೊಂಡಿದ್ರ ಇಷ್ಟೇ ಈ ಒಂದು ಪೋಸ್ಟ್ ನ ಯಾರಿಗೆಲ್ಲ ಸೀರಿಯಸ್ ಆಗಿ ತಗೊಂತೀರಾ ಅವರು ಡೆಫಿನೆಟ್ಲಿ ಡಿಮೋಟಿವೇಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಏನಿದೆ. ಸೊ ಈ ಒಂದು ಸುವರ್ಣ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಯಾರು ಸಕ್ಸಸ್ ಆಗ್ತಿರಲ್ಲ ಡೆಫಿನೆಟ್ಲಿ ಲೈಫ್ ಸೆಟ್ಲ್ ಆಗುತ್ತೆ. ಇಲ್ಲ ಈಗಲೂ ಕೂಡ ನೆಪಗಳು ಸಿಕ್ಕು ಅಂತಂದ್ರೆ ಇಲ್ಲೇನಿದೆಯಲ್ಲ ಈ ಕತೆ ಸಂಪೂರ್ಣವಾಗಿ ನಿಮ್ಗೆ ಅಷ್ಟೇ ಅಲ್ಲದೆ ಅಂದ್ರೆ ಈಗ ತಂದೆ ತಾಯಿಗಳು ಏನು ಸ್ಯಾಕ್ರಿಫೈಸ್ ಮಾಡಿದಾರಲ್ಲ ಅವ್ರು ಮಾಡಿರೋ ಸ್ಯಾಕ್ರಿಫೈಸ್ ನೀವು ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ಬೇಕಾಗತ್ತೆ. ಕೊನೆಗೆ ಮುಂದಿನ ಕುಟುಂಬ ಕೂಡ ಇದೇ ಒಂದು ದಾರಿಯಲ್ಲಿ ಹೋಗೋ ಪರಿಸ್ಥಿತಿ ಬರುತ್ತೆ. ಸೊ ಒಂದೇ ಒಂದು ಜಾಬ್ ಇಡೀ ಕುಟುಂಬದ ಒಂದು ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಕೂಡ. ನಮ್ದು ಕೂಡ ಬ್ಯಾಕ್ ಗ್ರೌಂಡ್ ಅಷ್ಟು ಸರಿ ಇರ್ಲಿಲ್ಲ. ಬಟ್ ಆಫ್ಟರ್ ನನ್ನ ಜಾಬ್ ಎಷ್ಟೋ ಬೆಟರ್ ಆಗಿದೆ ನಮ್ಮ ಫ್ಯಾಮಿಲಿ. ಸೊ ಆ ಒಂದು ರೀಸನ್ಗೆ ಹೇಳ್ತಾ ಇದ್ದೀನಿ ನಾನು. ಆ ಬಡತನದಿಂದ ಏನ್ ಬಂದಿರ್ತಾರಲ್ಲ ಯಾವುದೇ ಕಾರಣಕ್ಕೂ ಡಿಮೋಟಿವೇಶನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ನನ್ನ ಸರ್ಕಲ್ ಅಲ್ಲೂ ನೋಡ್ತಾ ಇದ್ದೀನಿ ಅವ್ರು ಎಷ್ಟು ಸಫರ್ ಆಗ್ತಾ ಇದ್ರೆ ಒಂದೇ ಒಂದು ನೋಟಿಫಿಕೇಶನ್ ಬಿಟ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀವಿ ಅಂತೇಳಿ ಹಗ್ಲು ರಾತ್ರಿ ಕಷ್ಟ ಪಡ್ತಾ ಇರೋದನ್ನ ನೋಡಿದ್ದೀನಿ. ಎಷ್ಟೋ ಜನ ಫ್ರೆಂಡ್ಸ್ 5-6 ವರ್ಷಗಳಿಂದ ಆ ಧಾರವಾಡಗಳಲ್ಲಿ ಕುಂತು ಓದ್ತಾ ಇರೋದನ್ನು ಕೂಡ ನೋಡಿದೀವಿ. ಸೊ ಈಗ ಬಿಡೋ ಒಂದು ನೋಟಿಫಿಕೇಶನ್ ಬಹುಶಃ ಎಲ್ಲರ ಒಂದು ಹಣೆಬರಹವನ್ನ ಬದಲಾಯಿಸಬಹುದು. ಸೊ ಆ ಒಂದು ಕಾರಣಕ್ಕೆ ಯಾರು ಕೂಡ ಡಿಮೋಟಿವೇಟ್ ಆಗ್ಲಾರ್ದಂಗೆ ಓದ್ಕೊಳ್ರಿ. ಸಾಧ್ಯ ಆದ್ರೆ ಇದ್ರ ಸ್ಕ್ರೀನ್ ಶಾಟ್ ತಗೊಂಡು ಒಂದ್ ಕಡೆ ಪೇಸ್ಟ್ ಮಾಡ್ಕೊಡ್ರಿ. ಅದನ್ನ ಅಟ್ಲೀಸ್ಟ್ ಈ ಪೋಸ್ಟ್ ನೋಡ್ದಾಗಾದ್ರೂ ನಿಮ್ಗೆ ಓದ್ಬೇಕನ್ನೋ ಮೋಟಿವೇಶನ್ ನಿಮ್ಮ ಇನ್ನರ್ ಮೋಟಿವೇಶನ್ ಬರ್ಬೇಕೇ ವಿನಃ ಇನ್ನೊಬ್ರು ಮೋಟಿವೇಶನ್ ಮಾಡ್ಲಿ ಅಂತೇಳಿ ಕಾಯೋದ್ ಬೇಡ ಅಂತೇಳಿ ನಾ ಹೇಳ್ತಾ ಇದ್ದೀನಿ. ಇನ್ನು ಜಾಸ್ತಿ ಮಾತಾಡಿದ್ರೆ ಬಹುಶಃ ನಿಮ್ಗೂ ಸಿಟ್ಟು ಬರ್ಬೋದು ಅನ್ಸುತ್ತೆ. ಈಗಾಗಲೇ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದೆ ಈ ವಿಷಯ ಎಲ್ರಿಗೂ ಗೊತ್ತು. PST ಪೋಸ್ಟ್ ಎಷ್ಟಿದಾವೆ ಅಂತಂದ್ರೆ 4424, GPT ಪೋಸ್ಟ್ 78. ಅದು ಇನ್ಕ್ರೀಸ್ ಆಗುತ್ತಾ ಸರ್ GPT ಪೋಸ್ಟ್ ಅಂತಂದ್ರೆ ಈಗಾಗಲೇ ಅನುಮೋದನೆ ಸಿಕ್ಕಿದ್ರೆ ಅದು ಇನ್ಕ್ರೀಸ್ ಆಗೋದು ಕಷ್ಟ. ಬಟ್ ಒಂದಿಷ್ಟು ಬದಲಾವಣೆ ಆಗ್ಬೋದು. ಇಲ್ಲ ನೆಕ್ಸ್ಟ್ ಬರೋ ನೋಟಿಫಿಕೇಶನ್ ಅಲ್ಲಿ ಅಂದ್ರೆ ಇದಾದ ನಂತರ ಇಲ್ಲಿರೋದು ಬರೀ 5767. ಸರ್ಕಾರದ ಒಂದು ಪ್ರಕಾರ ಹೆಚ್ಚು ಕಡಿಮೆ 15ರಿಂದ 20,000 ಪೋಸ್ಟ್ಗಳು ಇದೆ ಅಂತ ಹೇಳ್ತಾರೆ. ಸೊ ಅಲ್ಲೇನಾದ್ರೂ ಬದಲಾವಣೆ ಆಗ್ಬೋದು. ಬಟ್ ಓದಿದ್ರೆ ಒಳ್ಳೇದು. ಅದು HSTR ಗೂ ಹೆಲ್ಪ್ ಆಗ್ಬಹುದು, GPSTR ಗೆ ಹೆಲ್ಪ್ ಆಗ್ಬಹುದು. ಸೊ ಓದೋದ್ರ ಕಡೆ ಗಮನ ಕೊಡಿ. ಸಿಲೆಬಸ್ ಅಲ್ಲೂ ಸ್ವಲ್ಪ ವ್ಯತ್ಯಾಸ ಇರಬಹುದು. ಬಟ್ ಓದ್ಬೇಕಾಗಿರೋದಂತೂ ಒಂದೇ ಸಿಲೆಬಸ್ ನ. ಸೊ ಹಾಗಾಗಿ ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇನ್ನು ಈ ಪೋಸ್ಟ್ ಇದಷ್ಟೇ ಇದೆ, ಟಾರ್ಗೆಟ್ ಅಂತಿಲ್ಲ. ಸೊ ಇದನ್ನ ಸಾಧ್ಯ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನೋಡಿ. ಓಕೆ ಸರ್, ಇಲ್ಲಿ ಜಸ್ಟ್ ಒಂದು ಫೀಡ್ಬ್ಯಾಕ್ ಏನಿತ್ತು ಅಂತಂದ್ರೆ ನಿನ್ನೆ ರೀಸೆಂಟ್ HSTR, GPSTR ಮತ್ತು HSTR ಗೆ ಟೆಸ್ಟ್ ತಗೊಂಡಾಗ ಕ್ವಶನ್ಸ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಆಸ್ಪಿರೆಂಟ್ಸ್ ಕೊಟ್ಟಿರೋ ಫೀಡ್ಬ್ಯಾಕ್ ಇದು. ಯಾಕೆ ಇದನ್ನ ಕೊಟ್ಟೆ ಅಂತಂದ್ರೆ ಮಾಡೆಲ್ ಟೆಸ್ಟ್ಗಳು ಅಥವಾ ಮಾರ್ಕ್ ಟೆಸ್ಟ್ಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನಮ್ಮ ಸ್ಟಡಿ ಯಾವ ಲೆವೆಲ್ಗಿದೆ ಅನ್ನೋದು ಈ ಒಂದು ಮಾರ್ಕ್ ಟೆಸ್ಟ್ಗಳ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಸಾಧ್ಯ ಆದ್ರೆ ನಿಮ್ಗೆ ಎಲ್ಲಿ ಸಿಗುತ್ತೆ ಒಳ್ಳೆ ಟೆಸ್ಟ್ಗಳು ಅಲ್ಲಿ ಅಟೆಂಡ್ ಮಾಡ್ಕೊಟ್ರೆ ಫಸ್ಟ್ ನೀವು ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದು ಕಲಿತ್ರೆ ನಮ್ಮ ಸ್ಟ್ರೆಂತ್ ವೀಕ್ನೆಸ್ ಗೊತ್ತಾಗುತ್ತೆ. ಆಕ್ಚುಲಿ ನಾನು ಕೂಡ GPSTR ಟೈಮಲ್ಲಿ ನಾನು ಟೆಸ್ಟ್ ಅಟೆಂಡ್ ಮಾಡಿದ್ಮೇಲೆ ನನ್ನ ರಿಯಲ್ ಸ್ಟಡಿ ಸ್ಟಾರ್ಟ್ ಆಗಿರೋದು.
ಯಾಕಂದ್ರೆ ನನ್ನ ಸ್ಟಾರ್ಟಿಂಗ್ ಟೆಸ್ಟ್ ಮಾರ್ಕ್ಸ್ ಎಷ್ಟಂದ್ರೆ ಜಸ್ಟ್ 36 ಮಾರ್ಕ್ಸ್. ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ನಾನು ಟೆಸ್ಟ್ ಆಫ್ಲೈನ್ ಟೆಸ್ಟ್ ಬರ್ದಾಗ ಅಲ್ಲಿ ಬಂದಿರೋದು ನನಗೆ ಬರೀ 36 ಮಾರ್ಕ್ಸ್. ಅವತ್ತೇ ನನ್ನ ಒಂದ್ ಕಡೆ ಕುಂತು ನಾನು ಪರೀಕ್ಷೆ ಮಾಡ್ಕೊಂಡಾಗ ಅರ್ಥ ಆಯ್ತು ನನ್ಗೆ ನಾ ಎಲ್ಲಿದ್ದೀನಿ, ಎಲ್ಲಿ ಎಡವಿದ್ದೀನಿ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತಂದು. ಬಟ್ ಅದಾದ ನಂತರ ನಾನು ವಾಪಸ್ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಅಲ್ಲಿಂದ ಏನಿದ್ರು ಕೂಡ 100+ ಮಾಡ್ಕೊಳ್ತಾನೆ ಹೋದೆ. ಕೊನೆಗೆ ಒಂದು ಒಳ್ಳೆ ರ್ಯಾಂಕ್ ಅಲ್ಲಿ ಜಾಬ್ ತಗೊಂಡು ನಾನು ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗೂ ಕೂಡ ಇಲ್ಲಿ 2 ತಿಂಗಳು ಏನು ಓದ್ಬೇಕು, ಹೇಗೆ ಓದ್ಬೇಕಂತಾನೆ ಗೊತ್ತಾಗಿಲ್ಲ ಸರ್. ಬಟ್ ಟಾರ್ಗೆಟ್ ಕ್ಲಾಸ್ಗೆ ಜಾಯ್ನ್ ಆದ್ಮೇಲೆ ಒಂದು ಓದಕ್ಕೆ ಒಳ್ಳೆ ಗ್ರಿಪ್ ಸಿಕ್ತು. ಯಾಕೆ ಟಾರ್ಗೆಟ್ ನ ಅಟೆಂಡ್ ಮಾಡ್ಬೇಕಂತಂದ್ರೆ ಒಂದು ಏನಪ್ಪಾ ಅಂತಂದ್ರೆ ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ. ನಾವು ಒಂದ್ ಕಡೆ ಟಾರ್ಗೆಟ್ ಬರ್ಕೊಂಡಾಗ ಎಷ್ಟೊತ್ತಿದ್ರು ನಾವು ಆ ಟಾರ್ಗೆಟ್ ನ ಮುಗಿಸ್ಲೇಬೇಕಾಗುತ್ತೆ. ಸೊ ಅವಾಗ ಸ್ಟಡೀಸ್ ಏನಾಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ ಓದಕ್ಕೆ ಒಳ್ಳೆ ಗ್ರಿಪ್ ಸಿಕ್ತು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ರೆ ಸಾಕಿಷ್ಟು ಮಾತ್ರ. ಓಕೆ, ಈಗ PSTR ಗೆ ಸಂಬಂಧಪಟ್ಟಂಗೆ 2ನೇ ವಾರದ ಟಾರ್ಗೆಟ್ ಅನ್ನ ಕೊಡ್ತಾ ಹೋಗ್ತೀನಿ. ಮ್ಯಾಕ್ಸಿಮಮ್ ಇಂದ ಕಂಟಿನ್ಯೂ ಕೊಡ್ತೀನಿ. ಯಾಕಂದ್ರೆ ನೋಟಿಫಿಕೇಶನ್ ಇರ್ಲಿಲ್ಲ, ನನಗೂ ಕೊಡಕ್ ಬೇಜಾರು ಅನ್ಸಿತ್ತು. ಮಿಡ್ಲ್ ಗ್ಯಾಪ್ ಮಾಡಿದ್ದೆ, ಮೆಂಬರ್ಶಿಪ್ ಕ್ಲಾಸಸ್ ಅಷ್ಟೇ ಕೊಟ್ಟಿದ್ದೆ. ಬಟ್ ಇನ್ಮೇಲೆ ಫ್ರೀ ಕ್ಲಾಸಸ್ ಅಲ್ಲೇ ಎಲ್ರಿಗೂ ಕೂಡ ಟಾರ್ಗೆಟ್ ಅನ್ನ ಕೊಡ್ತಾ ಹೋಗ್ತೀನಿ. ಈಗ ಈ ಒಂದು ಸೆಕೆಂಡ್ ವೀಕ್ ಅಲ್ಲಿ, ನಾನು ಫಸ್ಟ್ ವೀಕ್ ಅಲ್ಲಿ ಮೆಂಟಲ್ ಎಬಿಲಿಟಿ ಕೊಟ್ಟಿದ್ದೆ. ಕೆಲವೊಬ್ರು ಆಕ್ಚುಲಿ ನನಗೂ ಮೆಂಟಲ್ ಎಬಿಲಿಟಿ ಇರುತ್ತಾ ಇಲ್ಲ ಒಂದು ಡೌಟ್ ಇತ್ತು ಯಾವ್ದ್ರಲ್ಲಿ, PSTR ಅಲ್ಲಿ. ಮ್ಯಾಕ್ಸಿಮಮ್ ಇಲ್ಲ ಅಂತೇಳಿ ನನ್ಗೆ ಅನ್ಸುತ್ತೆ. ಸೊ ಆ ಒಂದು ಕಾರಣಕ್ಕೆ ಮೆಂಟಲ್ ಎಬಿಲಿಟಿ ಕೊಟ್ಟಿಲ್ಲ. ಅದ್ರ ಬದಲಾಗಿ ಕಂಪ್ಯೂಟರ್ ಮತ್ತೆ ಇಂಗ್ಲಿಷ್ ಅನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಗಣಿತ, ವಿಜ್ಞಾನ, ಕಂಪ್ಯೂಟರ್ ಮತ್ತೆ ಇಂಗ್ಲಿಷ್ ಈ 4 ಸಬ್ಜೆಕ್ಟ್ ಹೋಗುತ್ತೆ. ಇಲ್ಲಿ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಆಗುತ್ತೆ. ಕಂಪ್ಯೂಟರ್ ಮತ್ತೆ ಇಂಗ್ಲಿಷ್ ಫಸ್ಟ್ ಸ್ಟಡಿ ಆಗುತ್ತೆ. ಸೊ ಇದನ್ನ ನೀವು ತಗೊಳ್ತಾ ಹೋಗ್ಬೋದು. ಫಸ್ಟ್ ಒಂದು ಬಂದ್ಬಿಟ್ಟು 3ನೇ ತಾರೀಕು, ನಾಳೆಯಿಂದ 3/3/26 7th ಕ್ಲಾಸ್. ಆಲ್ರೆಡಿ 6th ಕ್ಲಾಸ್ ಲಾಸ್ಟ್ ವೀಕ್ ಕಂಪ್ಲೀಟ್ ಆಗಿದೆ. 7th ಕ್ಲಾಸ್ ಸಸ್ಯಗಳಲ್ಲಿ ಪೋಷಣೆ. ಸ್ವಲ್ಪ ಸ್ಪೀಡ್ ಬರ್ಕೊಳ್ತಾ ಹೋಗ್ರಿ. ಸಸ್ಯಗಳಲ್ಲಿ ಪೋಷಣೆ, ಅದಾದ ನಂತರ ಪೂರ್ಣಾಂಕಗಳು, ಗಣಕಯಂತ್ರದ ಪರಿಚಯ, ಇದು ಕಂಪ್ಯೂಟರ್, ಗಣಕಯಂತ್ರದ ಪರಿಚಯ. ಅದಾದ ನಂತರ ಇಂಗ್ಲಿಷ್ ಆರ್ಟಿಕಲ್ಸ್, ಎ, ಯಾನ್, ದ. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ. 3ನೇ ತಾರೀಕು ಸಸ್ಯಗಳಲ್ಲಿ ಪೋಷಣೆ, ಪೂರ್ಣಾಂಕಗಳು, ಗಣಕಯಂತ್ರದ ಪರಿಚಯ, ಅದಾದ ನಂತರ ಆರ್ಟಿಕಲ್ಸ್. ಯಾರೆಲ್ಲ ವರ್ಕ್ ಮಾಡ್ತಾ ಸ್ಟಡಿ ಮಾಡ್ತಾ ಇದ್ರೆ ಅವ್ರಿಗೆ ಮಾತ್ರ ಇದು. ಇನ್ನು ಸರ್ ವರ್ಕ್ ಮಾಡ್ತಾ ಇಲ್ಲ, ನಾವು ಪ್ಯೂರ್ಲಿ ಸ್ಟಡಿಗೆ ಕುಂತೀವಿ ಅಂತಂದ್ರೆ ನೀವು ಕನ್ನಡ ಭಾಷಾಭ್ಯಾಸವನ್ನ ಓದ್ಕೊಳ್ತಾ ಹೋಗ್ಬೋದು. ಅದ್ರ ಜೊತೆಗೆ ಸ್ವಲ್ಪ GK ಕಡೆ, ಸ್ಟ್ಯಾಟಿಕ್ GK ಕಡೆ ನೀವು ಗಮನ ಕೊಡ್ತಾ ಹೋಗಿ. ಅದು ಅಪ್ಡೇಟೆಡ್ GK ನಾನು ಮುಂದೆ ಬರೋ ತರಗತಿಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಮ್ಯಾಕ್ಸಿಮಮ್ ಕ್ಲಾಸ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ತೀನಿ. ನೋಡೋಣ ಅದು ಮುಂದಿಂದು. ನನ್ಗೆ ಸಪೋರ್ಟಿವ್ ಆಗಿ ಯಾರಾದ್ರೂ ಸಿಕ್ಕರೆ ಡೆಫಿನೆಟ್ಲಿ GK ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಅದಾದ ನಂತರ 4ನೇ ತಾರೀಕು 4/3/26 ಇದರಲ್ಲಿ ಪ್ರಾಣಿಗಳಲ್ಲಿ ಪೋಷಣೆ. ಅದಾದ ನಂತರ ಭಿನ್ನರಾಶಿ ಮತ್ತು ದಶಮಾಂಶಗಳು. ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯೂಟರ್ ಅಲ್ಲಿ ಆಪರೇಷನ್ ಸಿಸ್ಟಮ್ ಅಂದ್ರೆ ಕಾರ್ಯಾಚರಣಾ ವ್ಯವಸ್ಥೆ. ನೆಕ್ಸ್ಟ್ ಟೆನ್ಸಸ್. ಇಲ್ಲಿ ಟೆನ್ಸಸ್ ಅಲ್ಲಿ ಓನ್ಲಿ ಒಂದು ತಗೊಳ್ರಿ, ಪ್ರೆಸೆಂಟ್ ಟೆನ್ಸ್ ಮಾತ್ರ ತಗೊಳ್ರಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮತ್ತೆ 3 ಪಾರ್ಟ್ಸ್ ಬರುತ್ತೆ. ಆ 3 ಪಾರ್ಟ್ ನ ಒನ್ ಡೇ ಮುಗಿಸ್ಕೊಂಡ್ಬಿಡಿ. ನೆಕ್ಸ್ಟ್ 5ನೇ ತಾರೀಕು ಬಂದ್ಬಿಟ್ಟು ಉಷ್ಣ ದತ್ತಾಂಶಗಳ ನಿರ್ವಹಣೆ. ನೆಕ್ಸ್ಟ್ ಅದಾದ ನಂತರ ಪಾಸ್ಟ್ ಟೆನ್ಸ್. 4ನೇ ತಾರೀಕು ಪ್ರೆಸೆಂಟ್ ಟೆನ್ಸ್ ತಗೊಂತೀರಾ, ಅದಾದ ನಂತರ ಪಾಸ್ಟ್ ಟೆನ್ಸ್. ನೆಕ್ಸ್ಟ್ ಕಂಪ್ಯೂಟರ್ ಅಲ್ಲಿ MS ವರ್ಡ್. ಫಸ್ಟ್ ನೀವು ಥೆರಟಿಕಲ್ ಅಷ್ಟೇ ಓದ್ತಾ ಹೋಗಿ. ಈ ಗುರುರಾಜ್ ಬುಲ್ಬುಲೆ ಸರ್ ಆಗಿರ್ಬೋದು ಅಥವಾ ಬೇರೆ ಯಾವ್ದು ಬುಕ್ ಸಿಗುತ್ತೆ ಅದರಲ್ಲಿ ಥಿಯರಿ ಅಷ್ಟೇ ಓದ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಬೇರೆ ಎಕ್ಸಾಮ್ ಗಳಲ್ಲಿ ಕಂಡಕ್ಟ್ ಮಾಡಿರುವಂತ ಕ್ವಶನ್ ಪೇಪರ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ ಬಿಡಿಸ್ತಾ ಹೋಗುವಂತಿರಂತೆ. ಅದಾದ ನಂತರ ನೆಕ್ಸ್ಟ್ 6ನೇ ತಾರೀಕು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಅದಾದ ನಂತರ ಸರಳ ಸಮೀಕರಣಗಳು. ನೆಕ್ಸ್ಟ್ ಫ್ಯೂಚರ್ ಟೆನ್ಸ್. ಅದಾದ ನಂತರ MS Excel. ನೆಕ್ಸ್ಟ್ 7ನೇ ತಾರೀಕು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು. ಅದಾದ ನಂತರ ರೇಖೆಗಳು ಮತ್ತು ಕೋನಗಳು. ನೆಕ್ಸ್ಟ್
ವಾಯ್ಸಸ್ ಅಲ್ಲಿ ಇಂಗ್ಲಿಷ್ ಗ್ರಾಮರ್, ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್, ಅದಾದ ನಂತರ MS ಪವರ್ ಪಾಯಿಂಟ್, ಕಂಪ್ಯೂಟರ್ ಅಲ್ಲಿ MS ಪವರ್ ಪಾಯಿಂಟ್. ನೆಕ್ಸ್ಟ್ 8ನೇ ತಾರೀಕು ಮುಂದಿನ ಭಾನುವಾರ ಜೀವಿಗಳಲ್ಲಿ ಉಸಿರಾಟ, ತ್ರಿಭುಜ ಮತ್ತು ಅದರ ಗುಣಗಳು. ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ಬಂದ್ಬಿಟ್ಟು ಸಬ್ಜೆಕ್ಟ್ ಇದು ಗ್ರಾಮರ್ ಟಾಪಿಕ್ ಸಬ್ಜೆಕ್ಟ್ ಅಂತ ಹೇಳಿ. ಅದರಲ್ಲಿ ವರ್ಬ್ ಅಗ್ರಿಮೆಂಟ್ ಅಂತ ಹೇಳಿ ತಗೊಳ್ರಿ. ಅದರಲ್ಲಿ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ರೂಲ್ಸ್ ಅಂತ ಹೇಳಿ ಬರುತ್ತೆ, ಅದನ್ನ ನೋಡ್ಕೊಳ್ರಿ. ನೆಕ್ಸ್ಟ್ ಅದಾದ ನಂತರ ಕಂಪ್ಯೂಟರ್ ಅಲ್ಲಿ ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಇಷ್ಟನ್ನ ಮಾತ್ರ ನೀವು ಈ ವಾರದಲ್ಲಿ ಮುಗಿಸ್ಬೇಕಾಗತ್ತೆ. ಯಾರೆಲ್ಲ ವರ್ಕ್ ಮಾಡ್ತಾ ಸ್ಟಡಿ ಮಾಡ್ತಾ ಇದ್ರೆ ಅವರು ಇದ್ರ ಜೊತೆ ಸ್ವಲ್ಪ ಬೇರೆದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ರಿ. ಅಂದ್ರೆ GK, ಸ್ಟ್ಯಾಟಿಕ್ GK ವಿತ್ ಕನ್ನಡ ಭಾಷಾಭ್ಯಾಸ ನೋಡ್ಕೊಳ್ತಾ ಹೋಗಿ. ಯಾರೆಲ್ಲ ವರ್ಕ್ ಮಾಡ್ತಾ ಸ್ಟಡಿ ಮಾಡ್ತಾ ಇದ್ರೆ ಇಷ್ಟನ್ನ ಮಾತ್ರ ನೋಡ್ಕೊಳ್ರಿ. ನೆಕ್ಸ್ಟ್ ವೀಕಲ್ಲಿ ಈಗೇನಾದ್ರೂ ನೀವು ಫೀಡ್ಬ್ಯಾಕ್ ಕೊಟ್ರೆ ಅದ್ರ ಬೇಸಲ್ಲಿ ನೆಕ್ಸ್ಟ್ ವೀಕ್ ಫ್ರೇಮ್ ಮಾಡ್ಲಿಕ್ಕೆ ಬರುತ್ತೆ. ಲಾಸ್ಟ್ ವೀಕ್ ಕಾಮೆಂಟ್ ಅಲ್ಲಿ ಯಾರೋ ಒಬ್ರು ಕೇಳಿದ್ರು, ಸರ್ ಮೆಂಟಲ್ ಎಬಿಲಿಟಿ ಇರುತ್ತಾ ಅಂತಂದು. ಅದ್ರ ನಂತರ ನಾನು ಬೇರೆಯವ್ರಿಗೆ ಕೇಳಿದೆ, ಮೇ ಬಿ ಡೌಟ್ ಅಂತೇಳಿ ಹೇಳಿದ್ರು. ಸೊ ಹಂಗಾಗಿ ಈ ವಾರ ಅದನ್ನ ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದ್ ವೇಳೆ ಕನ್ಫರ್ಮ್ ಆದ್ರೆ ಅದನ್ನ ಒಂದ್ ರೌಂಡ್ ನೋಡ್ಕೊಳ್ಳಿವ್ರಂತೆ. ಸೊ ಇಷ್ಟು ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.